ಕುಟುಂಬಕ್ಕೆ 1 ಲಕ್ಷ ಚೆಕ್ ವಿತರಿಸಿ ಡಾಕ್ಟರ್ ಸಿ ಜಯರಾಜ್ ರವರು ಹುಟ್ಟುಹಬ್ಬವನ್ನು ಆಚರಿಸಿದರು. 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಬಾಂಬ್ ದಾಳಿಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿ ವೀರ ಮರಣವನ್ನು ಹೊಂದಿರುವ ರಾಯಚೂರು ನಗರದ ಸಿಪಾಯಿ ದಿವಂಗತ ಬಸವರಾಜಪ್ಪ ಅವರ ಧರ್ಮಪತ್ನಿ ಶ್ರೀಮತಿ ಮಲ್ಲಮ್ಮನವರಿಗೆ 1 ಲಕ್ಷ ರೂಪಾಯಿಗಳನ್ನು ಚೆಕ್ ಅನ್ನು ವಿತರಿಸಿ ಡಾಕ್ಟರ್ ಸಿ ಜಯರಾಜ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಮಲ್ಲಮ್ಮನ ಹೆಸರು. ಅವರು ಪಾಕಿಸ್ತಾನದಾಗ ಯುದ್ಧದಾಗ ತೀರುವುದಾರ. ನಮ್ಗಾಗಿ ಇವರು ನಮ್ಗೆ ಕರಿಕಳಿಸಿ ನಮ್ಗೆ ಅನುಕೂಲ ಮಾಡಿ ಕೊಡ್ತಾರೆ. ರಾಜ್ಯ ವನ್ನಿ ಕುಲದ ತಿಗಳರ ಸಂಘದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಜಯರಾಜ್ ಅವರು ಮಾತನಾಡಿ, ನಮ್ಮ ಹುಟ್ಟುಹಬ್ಬನ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಯೋಧರ ಕುಟುಂಬಗಳನ್ನ ಕರೆಸಿ ಅವ್ರಿಗೆ ಒಂದು ಅಳಿಲು ಸೇವೆ ಮಾಡಿ ಒಂದು ಧನಸಹಾಯ ಮಾಡಿ ನಾವು ಹುಟ್ಟುಹಬ್ಬ ಆಚರಿಸ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಇಟ್ಕೊಂಡು ಬಂದಿದ್ದೀವಿ. ಈ ವರ್ಷ ರಾಯಚೂರಿನ ಬಸವರಾಜು ಅಂತ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ 1971ರಲ್ಲಿ ತೀರೋಗಿದ್ರು. ನಮ್ಮ ಅದೃಷ್ಟ ಇವತ್ತು ಅವರು ಮನೆಯವರು ಮಲ್ಲಮ್ಮ ಅವರು ನಮಗೆ ಯುವ ಬ್ರಿಗೇಡಿಂದ ಆನಂದ್ ಅವರು ಮತ್ತು ನಮ್ಮ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಸುಲಿಬೆಲೆ ಚಕ್ರವರ್ತಿ ಅವರು ಕಾಂಟ್ಯಾಕ್ಟ್ ಮಾಡಿ ನಮ್ಮ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಮನೆಯವರು ಆ ಮನೆಯವರು ಮಲ್ಲಮ್ಮ ಅಂತ ಅವ್ರನ್ನ ಕರೆಸಿ ನಾವು ಅವ್ರಿಗೆ ಒಂದು ಧನಸಹಾಯ ಮಾಡಿ ನಮ್ಮ ಹುಟ್ಟುಹಬ್ಬ ಆಚರಿಸುವಂಥ ಪುಣ್ಯ ಇವತ್ತು ನಮ್ಗೆ ಸಿಕ್ಕಿದೆ. ಯಾಕೆಂದರೆ ಇದು ಒಂಥರ ಇಷ್ಟು ದಿವಸ ನಾವು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದೆ. ಇವ್ರದ್ದೇ ಒಂಥರ ಮಲ್ಲಮ್ಮವರು ಅವರು ಯುದ್ಧಕ್ಕೆ ಹೋದಾಗ ಬಸವರಾಜ್ ಅವರು ಕೇವಲ 16ರಿಂದ 17 ವರ್ಷ ಅಮ್ಮನಿಗೆ ವಯಸ್ಸಾಗಿತ್ತು. ಮದುವೆ ಆಗಿ 2 ತಿಂಗಳಿಗೆ ಯುದ್ಧಕ್ಕೆ ಹೋದರು ಇಂಡಿಯಾ ಪಾಕಿಸ್ತಾನ್ಗೆ. ಆದರೆ ಅವರು ಮತ್ತೆ ತಿರುಗಿ ಬರಲಿಲ್ಲ, ಅಲ್ಲೇ ಹುತಾತ್ಮರಾದರು. ಆದರೆ ಮಲ್ಲಮ್ಮ ಅವರು ಇವತ್ತುವರೆಗೂ 18 ವರ್ಷದಿಂದ ಇನ್ನೊಂದು ಮದುವೆ ಆಗಬೇಕಾಗಿತ್ತು, ಆಗಿಲ್ಲ. ನನ್ನ ಗಂಡ ದೇಶಕ್ಕಾಗಿ ಪ್ರಾಣ ತೆತ್ತ, ಆ ಗಂಡನನ್ನು ಬಿಟ್ಟು ನಾನು ಬೇರೆ ಮದುವೆ ಆಗಲ್ಲ ಅಂತ ಆ ತಾಯಿ ಇವತ್ತು ಅವ್ರ ನೆನಪಿನಲ್ಲೇ ಸದಾ ಅವ್ರನ್ನ ಸ್ಮರಿಸ್ಕೊಂಡು ಇವತ್ತುವರೆಗೂ ಜೀವನ ಮಾಡ್ತಾ ಇದ್ದಾರೆ. ಅಂಥ ಎತ್ತ ತಾಯಿನ, ಅಂಥ ಮಹಾತಾಯಿನ ಇವತ್ತು ನಮ್ಮ ಮನೆಗೆ ಕರೆಸಿ ಅವ್ರಿಗೇನೋ ಧನಸಹಾಯ ಮಾಡಿ ನಾವು ಹುಟ್ಟು ಹಬ್ಬ ಆಚರಿಸ್ಕೊಳ್ತಾ ಇದ್ದೀವಿ. ನಾವು ಪುಣ್ಯಾತ್ಮರು. ಈ ದೇಶಕ್ಕಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಮನೆಯವ್ರನ್ನ ಕರೆಸಿ ನಾವು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದೀವಿ. ಮಲ್ಲಮ್ಮ ಅವರಿಗೆ ಪೂರ್ವಕವಾಗಿ ಧನ್ಯವಾದಗಳು. ದೇವರು ನಿಮಗೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಒಳ್ಳೆ ಜೀವನ ಕೊಡಲಿ, ಒಳ್ಳೆ ಗಂಡ ಸಿಗಲಿ, ಆ ಗಂಡನ ಜೊತೆ 100 ವರ್ಷ ಸದಾ ಸಂತೋಷ ಆಗಿರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀವಿ. ನಮಸ್ಕಾರಮ್ಮ. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮುಖಂಡರು ಹೂಡಿ ವಿಜಿ ಕುಮಾರ್, ಮಾಜಿ ಟೌನ್ ಬ್ಯಾಂಕ್ ಅಧ್ಯಕ್ಷರು ಬಾಲುಚಂದ್ರ, ಟಿ ಮಂಜುನಾಥ್, ತಾಲೂಕು ಉಪಾಧ್ಯಕ್ಷ ಸಿ ಮಂಜುನಾಥ್, ಕಬಾಬ್ ರವಿ, ಆರ್ವಿ ದಮ್ ಬಿರಿಯಾನಿ, ಉಮೇಶ್, ಸತೀಶ್, ಮಾಜಿ ನಗರಸಭಾ ಸದಸ್ಯ ರವಿ, ಕಬಾಬ್ ವೇಣು, ಮುನಿರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟರಾಜ್, ಕುಂಬಳಳ್ಳಿ, ನಾಗರಾಜ್, ಅರ್ಮಾನಿ, ಶ್ರೀನಿವಾಸ್, ಲಕ್ಷ್ಮಣ್ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದರು.